ಅಕ್ಷಯ್ ತಂದೆಗೆ ಕಿಡ್ನಿ ಆಪರೇಷನ್ ಅನ್ನ ಮಾಡಿಸ್ಬೇಕಿತ್ತಂತೆ, ಆದರೆ ಈಗ ಮಗನಿಗೇನೆ ಆಪರೇಷನ್ ಮಾಡುವಂತಾಗಿದೆ. ಅಯ್ಯೋ ಪಾಪ. ಅಕ್ಷಯ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಅಂತಿದ್ದಾರೆ. ಇನ್ನೇನಾಗುತ್ತೆ, 12 ಚೂರು ತಲೆಬುರುಡೆ ಆಗ್ಬಿಟ್ರೆ. ಡಾಕ್ಟರ್ 90% ಹೇಳೋಕ್ಕಾಗಲ್ಲ ಅಂತಿದ್ದಾರೆ. ಗಾಯಾಳು ಅಕ್ಷಯ್ ತಾತ ಮುನಿಸ್ವಾಮಿ ಕಣ್ಣೀರಾಗ್ತಾ ಇದ್ದಾರೆ. ಬಿಬಿಎಂಪಿ ಕಡೆಯಿಂದ ಸರಿಯಾದ ಸಹಕಾರ ಸಿಕ್ಕಿಲ್ಲ ಅಂತಿದ್ದಾರೆ. ನಿನ್ನೆಯೇ 4 ಲಕ್ಷ ಬಿಲ್ ಆಗಿದೆ, ಹೇಗೆ ಕಟ್ಟೋದು ಅಂತ ಗಾಯಾಳು ಅಕ್ಷಯ್ ಸಂಬಂಧಿ ತೇಜು ಹೇಳಿಕೆ ಕೊಡ್ತಾ ಇದ್ದಾರೆ. ಯಾರೋ ಹೋಗಿದ್ರಲ್ರಪ್ಪ ನಿನ್ನೆ, ಬಿಬಿಎಂಪಿ ಅರಣ್ಯ ಇಲಾಖೆಯ ಅಧಿಕಾರಿ ಯಾರೋ ಒಬ್ರು ಹೋಗಿದ್ರಂತೆ ಆಸ್ಪತ್ರೆ ಬಳಿ, ನಾವೆಲ್ಲ ಚಿಕಿತ್ಸಾ ವೆಚ್ಚ ಭರಿಸ್ತೀವಿ ಅಂಥೇಳಿ. ಎಲ್ಲಿ ಅಷ್ಟೇ ಭರವಸೆ ಕೊಟ್ಟು ಹೋಗ್ಬಿಟ್ರಾ? ಯಾರು ಬೇರೆದವ್ರ ಕಣ್ಣಿಗೆ ಕಾಣಿಸೋದಿಲ್ವಾ? ಕ್ರಿಟಿಕಲ್ ಆಗಿದೆ ಸರ್, ತುಂಬ ಕ್ರಿಟಿಕಲ್ ಆಗಿದೆ. ಡಾಕ್ಟ್ರ್ ಹೇಳ್ತಾರೆ ನಾವೇನು 90% ಇದಾಗಿದೆ, 10% ಇದು ಮಾಡ್ಬೋದು ಅಷ್ಟೇ. 72 hours ಆಗೋವರೆಗೂ ನಾವೇನು ಇದೇ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಮನೆ ಪರಿಸ್ಥಿತಿ ಹೇಗಿದೆ? ಮನೆ ತುಂಬ ಕ್ರಿಟಿಕಲ್ ಆಗಿದೆ, ತುಂಬ ಇದಾಗಿದೆ ಸರ್. ಅವನು ದುಡಿತಾ ಇದ್ದಿದ್ದ, ಅವನು ಅವ್ರ ತಂದೆ ಅವ್ರ ತಾಯಿ ತೀರೋಗಿ 1 year ಆಗಿದೆ. ಮತ್ತೆ ಬಂದಿದ್ದಾನೆ, ಅವ್ರ ತಂದೆ ಬಂದಿದ್ದಾನೆ. ಮಂತ್ಲಿ 10 ಡಯಾಲಿಸ್ಗೆ ಹೋಗ್ಬೇಕು, 10 ಡಯಾಲಿಸ್ಗೆ ಹೋಗ್ಬೇಕು. ಇವತ್ತು ಆಪ್ರೇಷನ್ ಮಾಡಿಸ್ಬೇಕಿತ್ತು ಅವ್ರಿಗೆ, ವಾಟ್ರನ್ನ ಇದು ಮಾಡಿಸ್ಬೇಕು. ತುಂಬಾ ಇದಿದೆ ಸರ್, ಫ್ಯಾಮಿಲಿ ಇದಂತೂ ತುಂಬಾ ಇದಿದೆ, ಹೇಳೋಕ್ಕಾಗ್ತಾಯಿಲ್ಲ. ಮನೆ ಆಧಾರ ಸ್ತಂಭ ಅವನೇ. ಇಲ್ಲ ಸರ್, ತುಂಬಾ ಇದಿದೆ, ಕಷ್ಟ ಇದೆ, ತುಂಬ ಸರ್. BBMP ಅವ್ರದ್ದು ಗೌರ್ಮೆಂಟ್ ಪ್ರಕಾರ ಏನು ಸ್ಕೀಮ್ ಇದೆ ಅದನ್ನು ಮಾತ್ರ ಕೊಡ್ತೀನಿ ಅಂತ ಹೇಳ್ತಾ ಇರೋದು. ಅಂದರೆ ಈಗ ನಾರ್ಮಲಿ ಒಂದು ಕಾರ್ಗೆ ಏನಾದರೂ ಆಕ್ಸಿಡೆಂಟ್ ಆದರೆ ನಾವು ಪ್ಲಾಸ್ಟಿಕ್ ಕವರ್ ಮಾಡಲ್ಲ, ಇದು ಕವರ್ ಮಾಡಲ್ಲ ಅಷ್ಟೇ ಹೇಳ್ತಾ ಇದ್ದಾರೆ. ಪೂರ್ತಿ 100% A to Z ಪೇಷಂಟ್ಗೆ ಏನಾಗುತ್ತೆ ಎಲ್ಲ ನಾನೇ ನೋಡ್ಕೊತೀನಿ ಅನ್ನೋ ಬಾಯಿಂದ ಬಂದೇ ಇಲ್ಲ ಅವ್ರಿಗೆ. ಅಂದರೆ ಎಷ್ಟಾಗುತ್ತೆ ಇಷ್ಟೇ, ಇಟ್ ಮೇ ಬಿ 10 lakhs ಓಕೆ, ಬಟ್ ಅದರಲ್ಲೂ ಎಲ್ಲಿವರೆಗೂ ಕವರ್ ಆಗುತ್ತೆ ಅಷ್ಟೇ. ಈ ಥರ ಒಂದು ಇಲ್ಲ ಅಂದರೆ ನಾವು ಇಷ್ಟು ಕ್ಯಾಶ್ ಕೊಡ್ತೀವಿ, ನೀವು ನೋಡ್ಕೊಳ್ಳಿ, ಈ ಎರಡೇ ಅವ್ರು ಹೇಳ್ತಾ ಇರೋದು. ಅಂದರೆ 100% ಭರೋಸೆ ನಾವಿದ್ದೀವಿ ಅನ್ನೋ ಥರ ನನಗೇನು ಅನ್ನಿಸ್ತಿಲ್ಲ ಸರ್. ನನಗೆ ಅನಿಸಿದ್ದು ಇಷ್ಟೇ. ನಾರ್ಮಲ್ ಇನ್ಶೂರೆನ್ಸ್ ಅವ್ರು ಹೆಂಗೆ ಮಾತಾಡ್ತಾರೋ BBMP ಕಡೆಯಿಂದನೂ ಅಷ್ಟೇ ನಮ್ಗೆ ರೆಸ್ಪಾನ್ಸ್ ಬರ್ತಿರೋದು. ನಾನು ಹೇಳ್ತಾ ಇರೋದು, ಸ್ಕಲ್ಗೆ ಅಷ್ಟೊಂದು ಪೆಟ್ಟು ಬಿದ್ದಿದೆ, ಪ್ಯಾರಲೈಸ್ಡ್ ಆದ, ಮುಂದಕ್ಕೇನು 1 ವರ್ಷ, ಈಗ 1 ವರ್ಷ ದುಡಿಯಲ್ಲ, ಮನೇಲಿ ಇರ್ತಾನೆ, ಅವ್ರ ಅಪ್ಪ ಡಿಪೆಂಡೆಂಟು, ಮುಂದಕ್ಕೇನು? ತಲೆಗೆ ಪೆಟ್ಟು ಬಿದ್ದಾಗ ಅವ್ನು ಪ್ಯಾರಲೈಸ್ಡ್ ಆಗ್ಬೋದು ಮೇ. ಯಾರು ಪಾಪ ಪೆಟ್ಟಾಗಿದೆ ಅಕ್ಷಯ್ ಅವರ ಮಾವ ತೇಜು ಅವರು ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ಕಾರ ತೇಜು ಅವರೇ. ಭಾಳ ನಿನ್ನೆಯಿಂದಲೂ ಕೂಡ ಈ ಭಾವ ಅವರು ನಮ್ಮ ಜೊತೆಗಿದ್ದಾರೆ. ತೇಜು ಅವರು ಭಾಳ ನಿನ್ನೆಯಿಂದಲೂ ಕೂಡ ಈ ದೃಶ್ಯವನ್ನು ನೋಡಿದಾಗ ಒಂಥರ ಸಂಕಟವಾಗಿ ಹೋಯ್ತು ನನಗೆ. ಏನಪ್ಪ ಇಂತಹ ಪರಿಸ್ಥಿತಿಗೆ ತಂದು ಇಟ್ಬಿಡ್ತಾರೆ BBMP ಅವರು ಅಂತೇಳಿ. ಒಣಗಿರೋ ಮರಗಳನ್ನು ಯಾಕೆ ಇವ್ರಿಗೆ ಕಡ್ದಾಕೋಕ್ಕಾಗಲ್ಲ, ಅದಕ್ಕೋಸ್ಕರ ಸಂಬಳ ತಗೊಳ್ತಾರೆ ಇವರು ಅಂತ ಹೇಳಿ. ಈಗ ಸದ್ಯಕ್ಕೆ ನಿಜವಾಗಿಯೂ ಕೂಡ ರಿಕವರ್ ಆಗೋದ್ರ ಬಗ್ಗೆ ಏನು ಹೇಳ್ತಾರೆ ವೈದ್ಯರು ಅಕ್ಷಯ್ ಬಗ್ಗೆ? ಸರ್, ಈಗ ತಾನೇ ಒಂದು 15 ನಿಮಿಷ ಆಯಿತು ನಾನು ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ಬಂದು. ಅವ್ರು ಹೇಳ್ತಾ ಇದ್ದಾರೆ ಬ್ಲಡ್ ಸರ್ಕ್ಯುಲೇಷನ್ ನ್ಯೂರೋ ಸೆಲ್ಸ್ ಹತ್ರ ಪೆಟ್ಟು ಬಿದ್ದಿದೆ, ಸೊ ಬ್ರೈನ್ ಆ್ಯಕ್ಟಿವೇಟ್ ಆಗ್ತಾಯಿಲ್ಲ. ಸೊ ನೋಡೋಣ ಸರ್, ಇನ್ನೂ ಸ್ವಲ್ಪ ಕಾಯ್ದು ನೋಡೋಣ. ಟ್ರೀಟ್ಮೆಂಟ್ ಅಂತೂ ನಡೀತಾ ಇದೆ ಅಂತ ಹೇಳಿದ್ದಾರೆ ಸರ್, ಇಷ್ಟೇ ಹೇಳಿರೋದು. ಬಟ್ ಸೇಮ್ ಸಿಚುವೇಷನಲ್ಲಿ ಇದ್ದಾನೆ, ಈಸ್ ಅಂಡರ್ ವೆಂಟಿಲೇಟರ್. ಸೆಕೆಂಡ್ ಒಪಿನಿಯನ್ ಮತ್ತೆ ಯಾರನ್ನಾದರೂ ಮಾತನಾಡಿಸಿದ್ರೆ, ಯಾರಾದರೂ ಡಾಕ್ಟರ್ನ ಒಪಿನಿಯನ್ ಏನಾದ್ರು ತೊಗೊಂಡಿದ್ದೀರಾ? ಇಲ್ಲ ಸರ್, ನಾನು ಮಾತಾಡಿರೋದು ಸೀನಿಯರ್ ಡಾಕ್ಟರ್. ಬಿಕಾಸ್ ಅಪೋಲೋ ಅಲ್ವಾ, ಚೆನ್ನಾಗಿ ನೋಡ್ತಾರೆ. ಏನಕ್ಕಂದರೆ ಇದು ನಾವು ಫಸ್ಟ್ ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಆಗಲ್ಲ ಅಂತ ಅವ್ರಲ್ಲಿ ರೆಕಮೆಂಡ್ ಮಾಡಿದ ಮೇಲೆ ನಾವು ಅಪೋಲೋಗೆ ಬಂದಿದ್ದು. ಇಲ್ಲಿ ಟ್ರೀಟ್ಮೆಂಟ್ ಏನು ಕೊರತೆ ಇಲ್ಲ ಸರ್, ಆನ್ ಟೈಮ್ ಎಲ್ಲ ನಡೀತಾ ಇದೆ. ಬಟ್ ಆ ಪೇಷಂಟ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿರೋದ್ರಿಂದ ಸ್ವಲ್ಪ ತಡ ಆಗ್ತಾ ಇದೆ. ಅವನ ಕಡೆಯಿಂದ ಏನೂ ರೆಸ್ಪಾನ್ಸ್ ಬರ್ತಿಲ್ಲ ಪೇಷಂಟಿಂದ. ಬಿಕಾಸ್ ಏನಾಗ್ತಿದೆ ಅಂದರೆ ವೆಂಟಿಲೇಟರಿಂದ ಮೆಡಿಸಿನಿಂದ ಅವ್ನು ಉಸಿರಾಡ್ತಾ ಇದ್ದಾನೆ ಅಷ್ಟೇ. BBMP ಅವರು ನಿನ್ನೆ ಯಾರೋ ಬಂದಿದ್ರು ಅಂತ ಹೇಳ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳ ಸರ್, ಬಂದಿದ್ರು ಸರ್. ಯಾಕಂದ್ರೆ ಈಗ ನ್ಯೂಸ್ ಚಾನಲ್ಸ್ ಅಲ್ಲಿ ಬಂದ ತಕ್ಷಣ ಎಲ್ಲರೂ ಬಂದ್ರು, ಮಾತಾಡಿದ್ರು, ಹೇಳಿದ್ರು. ಬಟ್ ಅವ್ರೇನು ಅಂದ್ರೆ ಅವ್ರ ಗೌರ್ಮೆಂಟ್ ಸ್ಕೀಮ್ಸ್ ಏನಿದೆ, ಯಾಕಂದ್ರೆ ಈಗ ನಾನು ಒಂದು ವೈಯಕ್ತಿಕವಾಗಿ ಒಂದು ಪರ್ಸನ್ ಬಗ್ಗೆ ಮಾತಾಡಲ್ಲ, ಮಾಮೂಲಿ ಅವ್ರ ಗೌರ್ಮೆಂಟ್ ರೂಲ್, ಅವ್ರ BBMP ಅಲ್ಲಿ ಏನಿದೆ ಸರ್, ನಮ್ಮ ಕೈಲಿ ಇಷ್ಟ ಆಗುತ್ತೆ ಇಷ್ಟೇ ಮಾಡ್ತೀವಿ ಆ ಥರ. ನಾನು ಹೇಳ್ತಾ ಇರೋದು, ನಿನ್ನೆ ಒಂದು ದಿವಸದಲ್ಲೇ 4 ಲಕ್ಷ ಬಿಲ್ ಆಗಿದೆ. ಅವ್ರು ಹೇಳ್ತಿರೋದು ಹೆಂಗಿದೆ ಅಂದರೆ, ಸರ್ ನಮ್ಮ ಸ್ಕೀಮ್ ಪ್ರಕಾರ ಎಲ್ಲನೂ ಕವರ್ ಆಗಲ್ಲ, ಒಂದಿಷ್ಟು ಕವರ್ ಆಗುತ್ತೆ ಒಂದಷ್ಟು ಕವರ್ ಆಗಲ್ಲ ಅಂತ. ಏನಂತೆ ಸ್ಕೀಮ್ ಅವ್ರದ್ದು? ಅವ್ರು ಸ್ಕೀಮ್ ಬೇರೆ ಇಟ್ಕೊಳ್ತಾರಂತ, ಕೆಲಸ ಮಾಡದೇ ಇದ್ದರೆ ಈ ಥರ ಮಾಡಿದ ನಂತರನೂ ಅವ್ರಿಗೆ ಸ್ಕೀಮ್ ಬೇರೆ ಅನ್ವಯ ಆಗ್ಬೇಕು ಅವ್ರಿಗೆ. ನೋಡಿ ಸರ್, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸರ್ ನಾವು ಇಷ್ಟು ಅಮೌಂಟ್ ಅಂತ ಕೊಡ್ತೀವಿ, ನೀವು ಟ್ರೀಟ್ಮೆಂಟು ನೀವೇ ಪೇ ಮಾಡ್ಕೊತೀರಾ ಇಲ್ಲ ಬೇರೆ ಹೆಂಗೆ ಮಾಡ್ತೀರಾ ನೋಡಿ, ಇಲ್ಲ ಅಂದರೆ ಫುಲ್ ಟ್ರೀಟ್ಮೆಂಟ್ ನಾವೇ ಪೇ ಮಾಡ್ತೀವಿ, ಇಟ್ ಮೇ ಬಿ 10 lakhs ಆದರೂ ಸವಿ ನಾವು ಅವರೇ ನೋಡ್ಕೊತಾರಂತೆ. ಬಟ್ ಆದರೆ ಅದರಲ್ಲೂ ಮತ್ತೆ
ಎಕ್ಸೆಪ್ಷನ್ಸ್ ಇರುತ್ತೆ. ಇದು ಈಗ ಮಾಮೂಲಿ ಗ್ಲೌಸು ನಮ್ಮ ಲೆಕ್ಕಕ್ಕೆ ಬರಲ್ಲ, ಈ ಥರ ಇರ್ತಾವಲ್ಲ ಸರ್, ಕ್ಯಾಥೆಟರ್, ಈ ಥರವೆಲ್ಲ ನಾವು ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಾ ಇರೋದು. ಆ ಕೈಂಡ್ ಆಫ್ ಅಂದರೆ ಅದರಲ್ಲಿ ಏನಿದೆಯೋ ಆ ರೂಲಲ್ಲಿ ಏನೇನು ಐಟಮ್ಸ್ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೋ ಅಷ್ಟು ಮಾತ್ರ, ಮಿಕ್ಕಿದ್ದನ್ನು ಅವರು ಕವರ್ ಮಾಡಲ್ವಂತೆ. ಅವ್ರು ತಪ್ಪಾಗಿದೆ ಅಂತ ಒಪ್ಕೊಳ್ಳೇ ಇಲ್ವಾ? ಅದಕ್ಕೆ ಅಲ್ವಾ ಸರ್ ಇಷ್ಟೊಂದೆಲ್ಲ ನೀನೆಲ್ಲ ಅವ್ರು ಕೊಡ್ತಿರೋದು ಆಫರ್ಸು. ತಪ್ಪಾಗಿದೆ. ಈಗ ಅವ್ರು ಮಾಡಿರೋ ನೆಗ್ಲಿಜೆನ್ಸಿಂದ ಒಂದು ಫ್ಯಾಮಿಲಿ ಬೀದಿಗೆ ಬಂದು ನಿಂತಿದೆ. ಈಗ ಯಾರು ಬಂದು ನೋಡ್ತಾರೆ ಅವ್ರನ್ನ? ಈಗ ಒಂದು ಆಯಿತು ಸರ್, ಈಗ 2 ಆಪ್ರೇಷನ್ ಇದೆ, ಅವ್ನಿಗೆ ಈಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾನೆ, ಮುಂದಕ್ಕೆ ಅವ್ನ ಜೀವನ ಹೇಗೆ? ನೀವೇ ನೋಡ್ತಾ ಇದ್ದೀರಲ್ವಾ ಸ್ಕಲ್ ಎಷ್ಟು ಪೀಸ್ ಬಿದ್ದಿದೆ ಅಂತ. ಡಾಕ್ಟರೇ ಹೇಳ್ತಾ ಇದ್ದಾರೆ ಫಸ್ಟ್ ಟೈಮ್ ಈ ಥರ ನಾನು ನೋಡಿರೋದು, ಇಷ್ಟೊಂದು ಪೆಟ್ಟು ಬಿದ್ದಿರೋದು ಅಂತ. ಸ್ಕಲ್ ಅವ್ರ ಫ್ಯಾಮಿಲಿಗೆ ಯಾರು ಈಗ ಅವನು ಅವ್ರ ಅಪ್ಪನೇ ಅವನ ಮೇಲೆ ಡಿಪೆಂಡೆಂಟು, ಮತ್ತು ಈಗ ಅಕ್ಷಯ್ ಕೂಡ ಡಿಪೆಂಡೆಂಟ್ ಆದರೆ ಅವ್ರ ಫ್ಯಾಮಿಲಿಗೆ ಯಾರು ಜವಾಬ್ದಾರಿ? ಈ ಗೌರ್ಮೆಂಟ್ ಇದು BBMP ಮಾಡಿರೋ ನೆಗ್ಲಿಜೆನ್ಸಿಂದ ತಾನು ಇಷ್ಟೊಂದೆಲ್ಲ ಆಗಿರೋದು. ಎಕ್ಸಾಕ್ಟ್ಲಿ ಅವ್ರು 3 ಜನ ಅವರು ಆಲ್ರೆಡಿ ಆ ಮರದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಂತೆ, ಅವ್ರು ರಿಯಾಕ್ಟ್ ಮಾಡಿಲ್ಲ. ಅವ್ರು ರಿಯಾಕ್ಟ್ ಮಾಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಓ, ಅದ್ರ ಬಗ್ಗೆ ಕಂಪ್ಲೇಂಟ್ ಆಗಿತ್ತಾ? ಹೌದು, ನಿನ್ನೆ ಬಂದು ಹೇಳಿದ್ರು ನಮಗೆ. ಆತ ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ, ಬಿಕಾಸ್ ನಿನ್ನೆ ಬಂದು ಅವ್ರು ಹೇಳಿದ್ರು ಸರ್ ಅದೇ ರೋಡಲ್ಲಿ ಆ ಪಕ್ಕದ ಮನೆಯವರೇ ಸರ್ ಇದು ಒಣಗಿದೆ ಅಂತ ಕಂಪ್ಲೇಂಟ್ ಮಾಡಿದ್ರಂತೆ. ಬಟ್ ಅವ್ರು ತೆಗ್ದಿಲ್ಲ. ಇವತ್ತು ನೋಡಿ ನಿನ್ನೆ ಬಿದ್ದಿದೆ, ತಲೆ ಬಿದ್ದು ಹಾಸ್ಪಿಟ್ಲ್ ಆಗಿದೆ. ಇವತ್ತು ಆಲ್ರೆಡಿ ಮರನೇ ಇಲ್ಲ, ಕೊಂಬಲ್ಲ, ಮರನೇ ಕಟ್ ಮಾಡಿದ್ದಾರೆ. ಈ ಕೆಲಸ ಮುಂಚೆ ಮಾಡಿದ್ದಿದ್ರೆ ಜೀವ ಅದು ಬದುಕಿರೋದ ಪಾಪ, ಯಾರಿಗೂ ಹೆಚ್ಚು ಕಡಿಮೆ ಆಗ್ತಾ ಇರಲಿಲ್ಲ. ಈಗ ಕುಟುಂಬನೂ ಕೂಡ ಅವ್ರ ಡಿಪೆಂಡೆನ್ಸಿ ಇರ್ತಿತ್ತ. ಭಾಳ ಬೇಜಾರಾಗುತ್ತೆ ರೀ ಇಂಥವೆಲ್ಲ ಕೇಳಿಸ್ಕೊಂಡಾಗ, ನೋಡ್ತಾ ಇದ್ದಾಗ ಒಂಥರ ಸಂಕಟ ಆಗ್ಬಿಡುತ್ತೆ. ಹೌದು ಸರ್, ಅವ್ರಿಗೆ ಎಷ್ಟು ಉಗಿದ್ರು ಅಷ್ಟೇ ಇದೆ. ಗೊತ್ತಿರೋದೇ ಇಷ್ಟು ಮರಗಳು, ನ್ಯೂಸ್ ಗೊತ್ತಿಲ್ದಿರವು ಎಷ್ಟೋ ಕಡೆ ಇದೆ. ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಒಣಗೋಗಿರುವಂಥ ಮರಗಳಿದೆ, ಮುರಿದೋಗಿರುವಂಥ ಟೊಂಗೆಗಳಿದೆ. ಅದು ಯಾವಾಗ ಬೀಳುತ್ತೆ, ಯಾರ ತಲೆ ಮೇಲೆ ಬೀಳುತ್ತೆ, ಯಾರು ಹೇಳೋನಿಲ್ಲ, ಯಾವನು ಕೇಳೋನಿಲ್ಲ. ಅದಕ್ಕೋಸ್ಕರ BBMPಯಲ್ಲಿ ಅರಣ್ಯ ಡಿಪಾರ್ಟ್ಮೆಂಟ್ ಇದೆ, ಅವ್ರಿಗೆ ಸಂಬಳ ಬೇರೆ ಕೊಡ್ತಾರೆ, ವೆಹಿಕಲ್ಗಳಿದೆ, ಕಟ್ ಮಾಡೋಕ್ಕೆ ಮಷಿನ್ಸ್ಗಳಿದ್ದಾವೆ. ಯಾವನು ಯಾವ ಕೆಲಸನೂ ಇಲ್ಲ. ತಿಂಗಳ ಸಂಬಳ ಬಂದು ಬೀಳುತ್ತಾ, ಮುಗಿಸ್ಕೋ, ಜೀವನ ನಡೆಸ್ಕೋ ಅಷ್ಟೇ. ಅವ್ರ ಪಾಡಿಗೆ ಅವರು. ಜನ ಸತ್ತರೆ ಸಾಯಿಲಿ, ಒಂದಿಷ್ಟು ಪರಿಹಾರ ಕೊಟ್ಬಿಡೋಣ, ಅವ್ರಿಗೇನಾದರೂ ಆಸ್ಪತ್ರೆಗಾದರೆ ಆಸ್ಪತ್ರೆ ವೆಚ್ಚ ಒಂದಿಷ್ಟು ದುಡ್ಡು ಕೊಟ್ಬಿಡೋಣ, ಇಷ್ಟೇ ಅವ್ರ ಮನಸ್ಥಿತಿಗಳು. ಇದು ಯಾವತ್ತು ಬದಲಾಗುತ್ತೆ ಗೊತ್ತಾಗಲ್ಲ ತೇಜ್ ಅವರೇ. ನನಗಂತೂ ಭಾಳ ಸಿಕ್ಕಾಪಟ್ಟೆ ಕೋಪ ಈ ವಿಚಾರದಲ್ಲಂತೂ. ಹೌದು ಸರ್, ಈಗ BBMP ಅಂದರೆ ಜನಕ್ಕೆ ಗೊತ್ತಿರೋದು ಕಸ ಎತ್ತೋದು ಮಾತ್ರ, ಅವ್ರಿಗೆ ಗೊತ್ತಿರೋದು ಅಷ್ಟೇ. ಬೇರೆ ಎಲ್ಲನೂ ಅವ್ರದ್ದೇ ಕೆಲಸ ಅನ್ನೋದು ಅವ್ರು ಮರ್ತೇ ಬಿಟ್ಟಿದ್ದಾರೆ. ಈಗ ಸ್ಕಲ್ ಏನು 12 ಪೀಸ್ಗಳಾಗಿದೆ, ಅದು ಎಷ್ಟು ಟೈಮ್ ಬೇಕಂತ ರಿಕವರಿ ಆಗೋಕ್ಕೆ? ಮತ್ತು ಒಳಗಡೆ ನರ್ವ್ ಸಿಸ್ಟಮಿಗೆ ಡ್ಯಾಮೇಜ್ ಆಗಿದೆ ಅಂತಿದ್ದಾರಲ್ಲ, ಅದು ರಿಕವರ್ ಆಗುತ್ತಂತ ಹೇಗೆ ಪಾಪ ಅಕ್ಷಯ್ ಅವ್ರದ್ದು? ಸರ್ ಆ್ಯಕ್ಚುಲಿ ಅವ್ನು ಸ್ವಲ್ಪ ಕಾನ್ಷಿಯಸ್ಗೆ ಬರಬೇಕು. ಅವ್ನು ಏನಾಗಿದೆ ಅಂದರೆ ನಿನ್ನೆ ಹೆಂಗಿದ್ದಾನೋ ಇವತ್ತಿನ ಪೊಸಿಷನ್ ಹಂಗೆ ಇದೆ. ನಿಯರ್ ಟು 24 hours ಆಗಿದೆ, ಏನು ಚೇಂಜಸ್ ಇಲ್ಲ. ಸೊ ಅಲ್ಲಿ ಬಿದ್ದಾಗಿಂದನೂ ಅದೇ ಪೊಸಿಷನಲ್ಲಿ ಇರೋದು ಅವರು? ಡಾಕ್ಟರ್ ಎಕ್ಸಾಮಿನ್ ಮಾಡಿ. ಹೌದು ಸರ್, ಯಾಕಂದರೆ ಇಲ್ಲಿ ತಂದು ಅಡ್ಮಿಟ್ ಮಾಡಿದಾಗ ವೆಂಟಿಲೇಟ್ರಲ್ಲಿ ಯಾವತ್ತಿದ್ದಾನೋ ಈಗ ಆಯಿತು 24 hours, ಇವತ್ತು ಹಂಗೆ ಇದ್ದಾನೆ. ನೋ ರೆಸ್ಪಾಂಡ್, ಏನೂ ರೆಸ್ಪಾಂಡ್ ಆಗ್ತಿಲ್ಲ. ಏನೂ ರೆಸ್ಪಾಂಡ್ ಆಗ್ತಾ ಇಲ್ಲ ಸರ್. ಅವ್ರ ತಂದೆ ಪರಿಸ್ಥಿತಿ ಏನು ಅಂತ ಹೇಳಿ. ಅವ್ರ ತಂದೆ ಬೇರೆ ಕಿಡ್ನಿ ಸಮಸ್ಯೆ ಅಂತಿದ್ದಾರೆ, ಅವ್ರಿಗೆ ಬೇರೆ ಡಯಾಲಿಸಿಸ್ ಬೇರೆ ಮಾಡಿಸ್ಬೇಕು ಅಂತಿದ್ದಾರೆ. ಅವ್ರ ಪರಿಸ್ಥಿತಿ ಹೇಗಿದೆ ಈಗ? ಅವ್ರದ್ದು ಈಗ ಕರ್ಕೊಂಡು ಹೋಗ್ಬೇಕು ಸರ್, 2 o'clock ಹಂಗೆ. ಅವ್ರಿಗೂ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು ಡಾಕ್ಟರ್ ಹತ್ರ. ಸೊ ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಏನು ಮಾಡೋಕ್ಕಾಗಲ್ಲ ಸರ್, ಪರಿಸ್ಥಿತಿ ನಮ್ಮದು, ಕಷ್ಟ ನಮ್ಮ ಮನೆವರೆಗೂ ಬಂದಿದೆ. BBMP ಅವ್ರು ಸಪೋರ್ಟ್ ಮಾಡಿದ್ರು ಮಾಡದೇ ಇದ್ರು ನಮ್ಮ ಕೆಲಸ ನಾವು ಮಾಡಲೇಬೇಕು, ಮಾಡ್ತೀವಿ ಸರ್, ಅಷ್ಟೇ. ಅವ್ರ ತಂದೆ ಗೊತ್ತಾಗಿದೆಯಾ ಇದು ಇನ್ಸಿಡೆಂಟು? ಇಲ್ಲ ಸರ್, ಹೇಳಿಲ್ಲ. ಜಸ್ಟ್ ನಾವು ನಾರ್ಮಲಿ 2 wheeler-ಅಲ್ಲಿ ಈ ಥರ ಆಗಿದೆ ಅಂತ ಮಾತ್ರ ಹೇಳಿದ್ದೀವಿ. ಆ್ಯಕ್ಚುಲಿ ಅವ್ರು ನೋಡ್ತಾರಂತಲೇ ನಿನ್ನೆಯಿಂದ TV ಹಾಕಿಲ್ಲ ಮನೆಯಲ್ಲಿ. ಓ, ಅವ್ರಿಗೆ ಏನೂ ಹೇಳೇ ಇಲ್ವಾ ಮಗನ ಪರಿಸ್ಥಿತಿ ಹಿಂಗಾಗಿದೆ ಅಂತ ಹೇಳಿ? ಅಂದರೆ 2 wheeler-ಅಲ್ಲಿ ಸ್ವಲ್ಪ ಸ್ಕಿಡ್ ಆಗಿದ್ದಾನೆ, ಸ್ವಲ್ಪ ಪೆಟ್ಟು ಬಿದ್ದಿದೆ, ಇಷ್ಟೇ ಹೇಳಿರೋ ಸರ್. ಇಷ್ಟು ಸೀರಿಯಸ್ ಇದೆ ಇಲ್ಲ ಎಷ್ಟು ವಿಷಯ ಏನೂ ಗೊತ್ತಿಲ್ಲ ಅವ್ರಿಗೆ. ತಂದೆ ಮಗ ಇಬ್ಬರೇ ಇದ್ದಿದ್ದ ಮನೆಯಲ್ಲಿ? ಇಲ್ಲ ಸರ್, ಅವ್ರ ದೊಡ್ಡ ಮಗ ಮತ್ತು 2 ಮಕ್ಕಳು. ಯಾಕಂದರೆ ಹೋದ ವರ್ಷನೇ ಅವ್ರ ತಾಯಿ ತೀರ್ಕೊಂಡ್ರು. ಅದಕ್ಕೆ ಅವ್ರ ಅಪ್ಪ ಕೂಡ ಬೆಡ್ ರಿಡನ್ ಆಗಿರೋದ್ರಿಂದ ಈ ಹುಡುಗನೇ ಎಲ್ಲನೂ ಅವ್ರ ತಂದೆ ಇವ್ರು ಹುಡುಗನೇ ನೋಡ್ತಾ ಇದ್ದಿದ್ದು. ಓಕೆ ತೇಜು ಅವರೇ, ಧನ್ಯವಾದಗಳು ನಮ್ಮ ಜೊತೆಗೆ ಇಷ್ಟೊತ್ತು ಜಾಯ್ನ್ ಆಗಿದ್ದಕ್ಕೆ. ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು
ಪ್ರಯತ್ನ ಮಾಡೋಣ ಏನಾಗುತ್ತೆ ಅಂತ ಹೇಳಿ. ಬಟ್ ವೆರಿ ಸ್ಯಾಡ್ BBMP. ನಿಮಗೆ ಮನುಷ್ಯ ಹೃದಯ ಏನಾದರೂ ಅಂತಿದ್ದರೆ, ಮನುಷ್ಯತ್ವ ಅನ್ನೋದೇನಾದರೂ ಬದುಕಿದ್ದಿದ್ರೆ, ಹೃದಯ ಅನ್ನೋದೇನಾದರೂ ಇದ್ದರೆ ಹೋಗೊಂದ್ಸಲ ನೋಡಿ. ಹೋಗ್ಬಿಟ್ಟು ನನ್ನ ಕಾಟಾಚಾರಕ್ಕೆ ನನಗೆ ಇಷ್ಟ ಇರೋದು ಅಂತಲ್ಲ, ಎಂತೆಂಥದ್ದಕ್ಕೂ ಯಾವ್ಯಾವುದೋ ಮೀರಿ ಏನೇನೋ ವ್ಯವಸ್ಥೆ ಮಾಡ್ತೀರಾ. ನಿಮ್ಮಿಂದ ಆಗಿರುವಂಥ ಅನಾಹುತಕ್ಕೆ ನಿಮಗೆ ವ್ಯವಸ್ಥೆ ಮಾಡುವಂಥದ್ದಿಲ್ವಾ? ಬೇರೆ ಎಲ್ಲ ಹೊಡಿಬೇಕಾದ್ರೆ 10, 20, 30, 40, 50, 60 ಕಾಣಿಸುತ್ತೆ ಪರ್ಸೆಂಟೇಜು. ಇಲ್ಲಿ ಗೊತ್ತಾಗಲ್ವಾ 100%ಅಲ್ಲಿ ನಾನು ಇರಬೇಕು ಅಂಥೇಳಿ? ಮಾನವೀಯತೆಯಲ್ಲಿ ಜೇಬ್ ತುಂಬಬೇಕಾದ್ರೆ 60%ವರೆಗೂ ಹೋಗುತ್ತೆ. ಮಾನವೀಯತೆಯಲ್ಲಿ 100% ತೋರ್ಸೋಕ್ಕಾಗಲ್ವಾ ನಿಮ್ಮ ಯೋಗ್ಯತೆಗೆ?